ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ದೆಹಲಿಗೆ ಹೋದ ಶಾಸಕರ ಜೊತೆಗೆ ನಾನು ಮಾತಾಡಿದ್ದೇನೆ. ನಿನ್ನೆಯೂ ಕೂಡ ಮಾತಾಡಿದೆ, ಇವತ್ತು ಕೂಡ ಮಾತಾಡಿದೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದಿದು. ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ. ಅಧಿಕಾರ ಹಸ್ತಾಂತರ ಒಪ್ಪಂದ ಪ್ರಶ್ನೆಗೆ ಮಾರ್ಮಿಕವಾದ ಉತ್ತರವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ. ಏನದು ಕೊಟ್ಟ ಮಾತು? ಅಧಿಕಾರ ಹಸ್ತಾಂತರ ವಿಚಾರವಾಗಿ ಮಾರ್ಮಿಕ ಉತ್ತರ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ನಾಳೆ ಖರ್ಗೆ ಭೇಟಿಯಾಗಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಖರ್ಗೆ ಭೇಟಿಗೆ ಸಮಯ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಬಣದ ದಿಲ್ಲಿ ಪರೇಡ್ ಬೆನ್ನಲ್ಲೇ ಸಿಎಂ ಫುಲ್ ಆಕ್ಟಿವ್ ಆಗಿದ್ದಾರೆ. ನಾಳೆ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೇನೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮಾತಿಗೆ ತಪ್ಪಲ್ಲ ಸಿದ್ದರಾಮಯ್ಯನವರು, ಕೊಟ್ಟ ಮಾತಂತ ನಡ್ಕೊಳ್ತಾರೆ. ಹೌದು, ಈಗಲೂ ಮಾತಿಗೆ ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅವ್ರು ಹೇಳ್ತಿರುವಂತದ್ದು ಬೇರೆ ಮಾತು. ಅಧಿಕಾರ ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೇಕು. ಇನ್ನೆರಡು ಬಜೆಟ್ ಮಾಡ್ತೀರಾ ಸರ್? ಹೌದು, ಇನ್ನೆರಡು ಬಜೆಟ್. ಯಾವುದು? ನೀನ್ ಯಾಕೆ ಅದನ್ನ ಕೇಳ್ತಾ ಇದ್ದೀಯ? ಹೌದು, ನಾನೇ ಮುಂದುವರಿತೀನಿ. ಬಜೆಟ್ನು ನಾನೇ ಮಂಡಿಸ್ತೀನಿ. ಹೈಕಮಾಂಡ್ನವರು ಹೇಳಿದಾರ? ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಸರ್. ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರಾಗಬೇಕು. ಶಾಸಕರು ಭದ್ರಾಗಬೇಕು, ಮಂತ್ರಿಗಳು ಭದ್ರಾಗಬೇಕು, ನಾನು ಭದ್ರಾಗಬೇಕು, ಡೆಪ್ಟಿ ಚೀಫ್ ಚೀಫ್ ಮಿನಿಸ್ಟರ್ ಶಾಸಕರಿಗೆ ಹೇಳ್ಬಿಡಿ ಕಠಿಣವಾಗಿ ಮಾತಾಡೋದು ಬೇಡ, ಯಾಕೆ ಹೈಕಮಾಂಡ್ ಮಾತಾಡ್ಲಿ ಅಂತ. ಯಾರಿಗೆ ನೀವು ಸಲಹೆ ಕೊಡ್ಬೋದಾ ಅಂತ ನಿಮ್ಮ ಶಾಸಕರಿಗೆ? ಯಾಕಂದ್ರೆ ಅಲ್ಲಿಂದ ಹೈಕಮಾಂಡ್ ಏನ್ ಹೇಳ್ತದೆ ಅದೇ. ಹೈಕಮಾಂಡ್ ಯಾವಾಗ ಹೇಳುತ್ತೆ ಸರ್? ಸರ್ ಹೈಕಮಾಂಡ್ ಯಾವಾಗ ಹೇಳ್ಬೋದು? ಹೇಳ್ತೀವಿ. ಅದೇ ಯಾವಾಗ ಹೇಳ್ಬೋದು ಅಂತ ಸರ್? ಹೈಕಮಾಂಡ್ ಯಾವಾಗ ಹೇಳ್ಬೋದು ಅಂತ ಕೇಳು. ಹೈಕಮಾಂಡ್ನವರು ಹೇಳಿದಾರ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಸೂರಿನಿಂದ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಿಂದ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮನೆಯಿಂದ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು. ಈಗ ಮೊದಲು ವಿನೋದ್ ಅವರನ್ನ ನಾನು ಕೇಳ್ತೀನಿ. ವಿನೋದ, ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಾಡಿರುವಂತದ್ದು ಹಲವು ಪ್ರಶ್ನೆಗಳಿಗೆ ಎಲ್ಲಿ ಸಂದೇಶ ಕಳಿಸಬೇಕೋ ಅಲ್ಲಿ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ಮಾಧ್ಯಮದ ಮೂಲಕ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಅಧಿಕಾರ ಹಸ್ತಾಂತರ ವಿಚಾರವಾಗಿ ಏನೆಲ್ಲ ವಿಚಾರಗಳನ್ನು ಹೇಳಿದ್ರು, ರಾಜಕೀಯಕ್ಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಹೇಳಿರುವಂತ ಮಾತು ಯಾವ ರೀತಿ ತಿರುವನ್ನ ಕೊಡಬಹುದು? ಶ್ರೀಪಾದ್, ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು 5 ವರ್ಷ ಅಧಿಕಾರವನ್ನ ನಾನೇ ಸಂಪೂರ್ಣವಾಗಿ ಪೂರೈಸ್ತೇನೆ, ಜೊತೆಗೆ ಇಲ್ಲೂ ಕೂಡ 2 ಬಜೆಟ್ಗಳೆಲ್ಲ ನಾನು ಮಂಡಿಸ್ತೇನೆ ಅನ್ನುವಂತಹ ಮಾತುಗಳೆಲ್ಲ ಬಹಳ ಸ್ಪಷ್ಟವಾಗಿ ಇವತ್ತು ಮೈಸೂರಿನಲ್ಲಿ ಕೊಟ್ಟಿರುವಂತದ್ದು. ಈಗಾಗಲೇ ನಿನ್ನೆ ದೆಹಲಿಗೆ ಚಲುವರಾಯಸ್ವಾಮಿ ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೂ ಕೂಡ ಹೋಗಿದ್ದಾರೆ. ಆ ವಿಚಾರವೂ ಕೂಡ ಬಹಳ ಯಾವುದೇ ರೀತಿಯಾದಂತಹ ಆತಂಕ, ಟೆನ್ಷನ್ ಎಲ್ಲ ಯಾವುದು ಅವರ ಮುಖದಲ್ಲಿ ಕಾಣ್ತಾ ಇರಲಿಲ್ಲ. ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಹೈಕಮಾಂಡ್ ಮೇಲೆ ಎಲ್ಲವನ್ನು ಕೂಡ ಹಾಕಿರುವಂತದ್ದು. ಇಲ್ಲೊಂದು ಬಹಳ ಸ್ಪಷ್ಟವಾಗಿ ಇವತ್ತು ಗೊತ್ತಾಗ್ತಾ ಇರುವಂತದ್ದು 2.5 ವರ್ಷದ ಅವಧಿಗೆ ಮಾತುಕತೆ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ನೆನ್ನೆ 2.5 ವರ್ಷ ಅಧಿಕಾರ ಏನೋ ಮಾತುಕತೆ ಮೂಲಕ ಆಗಿತ್ತು, ಅದು 2.5 ವರ್ಷ ನೆನ್ನೆಗೆ ಮುಕ್ತಾಯ ಆಗಿದೆ. ಇವತ್ತಿನಿಂದ ನಡೀತಾ ಇರುವಂತದ್ದು ಎಲ್ಲವೂ ಕೂಡ ಹೈಕಮಾಂಡ್ ಯಾರಿಗೆ ಒಲವನ್ನ ತೋರಿಸ್ತಾರೆ. ಸಿದ್ದರಾಮಯ್ಯವರಿಗೆ ಬಹಳ ದೊಡ್ಡ ಮಟ್ಟದ ಸ್ಟ್ರೆಂತ್ ಅಂದ್ರೆ ಮೊದಲ ದಿನದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಬೆಲೆಗೆ ನಿಲ್ಲುತ್ತೆ ಅನ್ನುವಂಥದ್ದು ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಹಿನ್ನಡೆ ಅನುಭವಿಸ್ತಾ ಇದೆ, ಜೊತೆಗೆ
ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿ ಕಾಂಗ್ರೆಸ್ನ ರಾಜ್ಯದಲ್ಲಿ ಯಾವ ರೀತಿಯಾಗಿ ಹಿನ್ನಡೆ ಅನುಭವಿಸುತ್ತೆ ಎಲ್ಲವೂ ಕೂಡ ಎಲ್ಲ ಲೆಕ್ಕಾಚಾರಗಳು ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿದೆ. ಸೊ ಹೀಗಾಗಿ ನಿನ್ನೆ ಚಾಮರಾಜನಗರದಲ್ಲೂ ಕೂಡ ನನ್ನ ಅಧಿಕಾರ ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ರು. ಇವತ್ತು ಕೂಡ ಮೈಸೂರಲ್ಲಿ ಬಹಳ ನೇರವಾಗಿ ಅವರು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನೋ ಮೂಲಕವಾಗಿ ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳು ಏನೋ ಈಗಾಗಲೇ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಅವರು ಕೂಡ ಸ್ಪಷ್ಟವಾದಂತಹ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿರುವಂತದ್ದು. ಕಾಂಗ್ರೆಸ್ನ ಹೈಕಮಾಂಡ್ ಯಾರಿಗೆ ಅಂದ್ರೆ ಮಂತ್ರಿ ಯಾರಾಗಬೇಕು ಅಂತ ಹೇಳ್ತಾರೆ, ಶಾಸಕರು ಕೂಡ ಹೈಕಮಾಂಡ್ನ ಮಾತೆಲ್ಲ ಕೇಳಬೇಕಾಗುತ್ತೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂಥದ್ದು ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಮೂಲಕವಾಗಿ ಈಗಾಗಲೇ ಏನು ದೆಹಲಿಗೆ ಹೈಕಮಾಂಡ್ ಅಲ್ಲಿ ಭೇಟಿ ಮಾಡಲಿಕ್ಕೆ ಶಾಸಕರು ಹೋಗಿದ್ದಾರೆ. ಈಗಾಗಲೇ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾಳೆ ಖರ್ಗೆ ಅವರನ್ನು ಕೂಡ ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾದಂತಹ ಮಾತುಕತೆ ನಡೆಯುತ್ತೆ, ಜೊತೆಗೆ ಇವತ್ತೇ ಅವರು ಒಂದು ಪಿಕ್ಚರ್ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ 2.5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತಹ ತಮ್ಮ ಇಚ್ಛೆಯನ್ನ ಈಗಾಗಲೇ ಇವತ್ತು ವ್ಯಕ್ತಪಡಿಸಿದ್ದಾರೆ. ನಾಳೆಯೂ ಕೂಡ ಖರ್ಗೆ ಅವರ ಮುಂದೆ ಇದೇ ಮಾತನ್ನು ಅವರು ಕೂಡ ಹೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಅವರು ಬಿಟ್ಕೊಟ್ರೆ ಅದು ಒಂದು ರೀತಿಯ ಲೆಕ್ಕ ಆಗುತ್ತೆ. ಅವರಿಂದ ಅಧಿಕಾರವನ್ನ ಕಿತ್ಕೊಳ್ಳುವಂಥದ್ದು ಅಷ್ಟು ಸುಲಭದ ಮಾತು ಆಗಿರೋದಿಲ್ಲ. ಸೊ ಹೀಗಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎಲ್ಲದಕ್ಕೂ ಕೂಡ ಬದ್ಧ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಒಂದು ಘೋಷಣೆ ಮಾಡಿದ್ದಾರೆ. ಸೊ ಹೀಗಾಗಿ ಈಗ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿದೆ. ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಕೆಳಗಿಳಿಸಿ ಈಗಾಗಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡುತ್ತಾ, ಇದು ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಒಂದು ಕಡೆ ದೆಹಲಿಗೆ ಶಾಸಕರು ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ದೆಹಲಿಯಿಂದ ಕರ್ನಾಟಕಕ್ಕೆ ಈಗಾಗಲೇ ಖರ್ಗೆ ಬರ್ತಾ ಇದ್ದಾರೆ. ಇದೆಲ್ಲದನ್ನು ನೋಡ್ತಾ ಇದ್ರೆ ಒಂದಷ್ಟು ಬದಲಾವಣೆಗಳಂತೂ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತದ್ದು ಕಾಣ್ತಾ ಇದೆ. ಅದು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ಪುನರಚನೆ ಆಗುತ್ತಾ, ಇದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ಈಗ ನಡೀತಾ ಇದೆ. ಒಂದಂತೂ ಬಹಳ ಸ್ಪಷ್ಟವಾಗಿ ಇವತ್ತು ತಮ್ಮ ತವರು ಜಿಲ್ಲೆಯಿಂದ ರವಾನೆ ಮಾಡಿದ್ದಾರೆ. 5 ವರ್ಷ ನಾನು ಸಂಪೂರ್ಣವಾಗಿ ಅಧಿಕಾರವನ್ನು ಪೂರೈಸ್ತೇನೆ, ಮುಂದಿನ 2 ಬಜೆಟ್ಗಳು ನಾನೇ ಮಂಡಿಸ್ತಾ ಇರೋ ಮೂಲಕವಾಗಿ ಹೈಕಮಾಂಡ್ಗೆ ಜೊತೆಗೆ ಕಾಂಗ್ರೆಸ್ನಲ್ಲಿರುವಂತಹ ಅವರ ವಿರೋಧಿ ಬಣಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಇವತ್ತು ರವಾನೆ ಮಾಡಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ವಿನೋದ್. ಸಂಪರ್ಕದಲ್ಲಿರಿ, ಮತ್ತೆ ವಾಪಸ್ ಬರ್ತೀನಿ. ಈಗ ದೆಹಲಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಟೈಮ್ ಕೇಳಿದಾರಂತೆ ಬೆಂಗಳೂರಿಗೆ ಬಂದಾಗ. ಮತ್ತೊಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಬಣ ದೆಹಲಿಯಲ್ಲಿ ಗಿರಿಕಿ ಹೊಡಿತಾನೆ ಇದೆ, ಅವ್ರನ್ನ ಭೇಟಿ ಆಗ್ಬೇಕು ಇವ್ರನ್ನ ಭೇಟಿ ಆಗ್ಬೇಕು ಅಂತ ಹೇಳಿ. ಏನ್ ನಡೀತಾ ಇದೆ ಸದ್ಯಕ್ಕೆ, ಏನ್ ಅಪ್ಡೇಟ್ಸ್ ಕೊಡ್ಬೋದು ನೀವು? ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ದೆಹಲಿಗೆ ಹೋದ ಶಾಸಕರ ಜೊತೆಗೆ ನಾನು ಮಾತಾಡಿದ್ದೇನೆ, ನಿನ್ನೆಯೂ ಕೂಡ ಮಾತಾಡಿದೆ, ಇವತ್ತು ಕೂಡ ಮಾತಾಡಿದೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದಿದು, ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ. ಅಧಿಕಾರ ಹಸ್ತಾಂತರ ಒಪ್ಪಂದ ಪ್ರಶ್ನೆಗೆ ಮಾರ್ಮಿಕವಾದ ಉತ್ತರವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ. ಏನದು ಕೊಟ್ಟ ಮಾತು? ಅಧಿಕಾರ ಹಸ್ತಾಂತರ ವಿಚಾರವಾಗಿ ಮಾರ್ಮಿಕ ಉತ್ತರ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ನಾಳೆ ಖರ್ಗೆ ಭೇಟಿ ಆಗ್ಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಖರ್ಗೆ ಭೇಟಿಗೆ ಸಮಯ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಬಣದ ದಿಲ್ಲಿ ಪರೇಡ್ ಬೆನ್ನಲ್ಲೇ ಸಿಎಂ ಫುಲ್ ಆಕ್ಟಿವ್ ಆಗಿದ್ದಾರೆ. ನಾಳೆ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೇನೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮಾತಿಗೆ ತಪ್ಪಲ್ಲ ಸಿದ್ದರಾಮಯ್ಯನವರು, ಕೊಟ್ಟ ಮಾತಂತ ನಡ್ಕೊಳ್ತಾರೆ. ಹೌದು, ಈಗಲೂ ಮಾತಿಗೆ ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಆ ಮಾತು ಹೇಳ್ತಾ ಇಲ್ಲ.